ಇವತ್ತು ಚಿತ್ರದುರ್ಗ ಜಿಲ್ಲೆ ಮತ್ತು ಹೊರ ಜಿಲ್ಲೆ ಎಲ್ಲ ಜಿಲ್ಲೆಯಿಂದ ಎಲ್ಲ ಜಾತಿಯವರು, ಕೇವಲ ರೇಣುಕಸ್ವಾಮಿ ಜಾತಿಯವರು ಅಷ್ಟೇ ಅಲ್ಲ, ಎಲ್ಲ ಜಾತಿಯವರು ಬಂದಿದ್ದಾರೆ. ಇದು ಮಾನವೀಯ ಮೌಲ್ಯಗಳನ್ನ ಹೊಂದಂತ ಒಂದು ಘಟನೆ ಆಗಿದೆ. ಇದು ಏನು ದರ್ಶನ್ ಇವತ್ತು ದೊಡ್ಡ ಸೆಲೆಬ್ರಿಟಿ, ಬಹಳಷ್ಟು ಜನ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಆದರೆ ಅಭಿಮಾನಿಗಳು ಇವತ್ತು ತಿಳ್ಕೊಳ್ಬೇಕು, ಆ ಅಭಿಮಾನ ಕೇವಲ ಪರದೆ ಮೇಲೆ ಅಷ್ಟೇ ನೋಡ್ತಿದ್ರು. ಇವತ್ತು ನಿಜ ಜೀವನದಲ್ಲಿ ಆತನ ವ್ಯಕ್ತಿತ್ವ, ಆತನ ವಿಕೃತ ಮನಸ್ಸು ಎಂಥದ್ದು ಅನ್ನೋದನ್ನ ಇವತ್ತು ಅವರ ಅಭಿಮಾನಿಗಳು ತಿಳ್ಕೊಳ್ಬೇಕು. ಇನ್ನೂ ತಿಳ್ಕೊಂಡಿಲ್ಲ, ಯಾಕೆಂದ್ರೆ ಅವರೆಲ್ಲ ಅಂಧಾಭಿಮಾನಿಗಳು. ಯಾಕೆಂದ್ರೆ ನಿನ್ನೆ ಆ ಪೊಲೀಸ್ ಸ್ಟೇಷನ್ ಹತ್ರ, ಕೋರ್ಟ್ ಹತ್ರ ಅವರನ್ನ ಕೂಗೋದನ್ನ ಮಾಡೋದನ್ನ ನೋಡಿದಾಗ ಇನ್ನೂ ಅಂಧಾಭಿಮಾನಿಗಳಿಗೆ ಅರ್ಥವಾಗಿಲ್ಲ. ಆ ಕಾರಣ ಇಂಥ ಅಂಧಾಭಿಮಾನಿಗಳು ಇರೋದ್ರಿಂದಲೇ ಇವತ್ತು ದರ್ಶನ್ ಇಂಥ ಒಂದು ಕೆಟ್ಟ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದೆ. ಆದ್ರಿಂದ ಏನು ಇವತ್ತು ಸರ್ಕಾರ ಆ ಪಕ್ಷದ ಪ್ರಚಾರಕ ಆತ, ಕಾಂಗ್ರೆಸ್ ಪಕ್ಷದ ಪ್ರಚಾರಕ ಇದ್ದಾರೆ, ಸೆಲೆಬ್ರಿಟಿ ಇದ್ದಾರೆ, ದುಡ್ಡಿದೆ, ಅಭಿಮಾನಿಗಳು ಕೂಗಾಡ್ಲಿಕ್ಕೆ ಅಭಿಮಾನಿಗಳಿದ್ದಾರೆ. ಇದೆಲ್ಲ ಇರುವಾಗ ಅಂಥ ವ್ಯಕ್ತಿಯನ್ನ ಉಳಿಸುವಂತ ಸಾಧ್ಯತೆ, ಆ ಒಂದು ಅವಕಾಶಗಳು ಇವತ್ತಿನ ಒಂದು ಪತ್ರಿಕೆಯನ್ನ ನೋಡಿದಾಗ ಕಾಣ್ತಾ ಇದ್ದಾವೆ. ಈ ರೀತಿ ಆಗಬಾರ್ದು, ನ್ಯಾಯವನ್ನ ದೊರಕಿಸ್ಬೇಕು. ಇದು ಕೇವಲ ರೇಣುಕಸ್ವಾಮಿ ಕೊಲೆ ಒಂದೇ ಅಲ್ಲ, ಈ ರೀತಿಯಾದಂಥ ಕೊಲೆಗಳು ಮತ್ತೆ ರಾಜ್ಯದಲ್ಲಿ ಪುನರಾವರ್ತನೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೇವೆ. ಖಂಡಿತ ಏನು ತಪ್ಪುಗಳನ್ನು ಮಾಡಿದ್ದಾರೆ, ಈಗಾಗಲೇ 13 ಜನರನ್ನ ಇಲ್ಲಿವರೆಗೂ ಪೊಲೀಸರು ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಒಬ್ಬ ಸೆಲೆಬ್ರಿಟಿಯನ್ನು ತಪ್ಪಿಸಿಕೊಳ್ಳಕ್ಕೆ ಅವಕಾಶವನ್ನು ಕೊಡ್ಬೋದಾಗಿತ್ತು, ಆದರೆ ಕೊಡದಲ್ಲೇ ಬುದ್ಧಿವಂತಿಕೆಯಿಂದ ಅರೆಸ್ಟ್ ಮಾಡಿದ್ದಾರೆ. ಆ ಒಂದು ಏನು ತನಿಖೆ ಅಥವಾ ಈ ಒಂದು ಏನು ಪೊಲೀಸರ ಕ್ರಮ ಇದೆ, ಇದು ಇದೇ ರೀತಿ ಮುಂದುವರಿಬೇಕು. ಯಾವುದೇ ಒಬ್ಬ ರಾಜಕಾರಣಿಗಳ ಒಂದು ಕೈವಾಡದಿಂದ ಅಥವಾ ಅವರ ಪ್ರಭಾವದಿಂದ ಇದು ಕೇಸು ಮತ್ತೆ ವೀಕ್ ಆಗುವಂತ ಒಂದು ಅವಕಾಶಗಳನ್ನ ಕಲ್ಪಿಸಬಾರ್ದು. ಪೊಲೀಸರು ಈ ಸಂದರ್ಭದಲ್ಲಿ ತಮ್ಮ ಪ್ರಾಮಾಣಿಕತೆಯನ್ನ ಮೆರಿಬೇಕು. ಕರ್ನಾಟಕ ಪೊಲೀಸ್ಗೆ ಇರುವಂತ ಹೆಸರನ್ನ ಉಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನ ಮಾಡ್ತಾ ಇದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.